ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಬರಕೋಲ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡ್ರು ಮಣಿ ಮಾರ ಬ್ಯಾಡೊಲಗ ಬ್ಯಾಡ ಮಾಯದ ಸಂಸಾರ ಹೌದು ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಬರಕೋಲ ಬರ್ಲಿ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಬರಕೋಲ ಬ್ಯಾಡ ನಿನಗ ಬ್ಯಾಡ ಈ ಮಾಯದ ಸಂಸಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡ್ರು ಮಣಿ ಮಾರ ಮಾಯಿಯ ಉಡಿಯೋಳು ನಾಯಾಗಿ ಬಿದ್ದು ಕಳ್ಕೊಂಡ್ರು ಮಣಿ ಮಾರ ಬ್ಯಾಡ ತಮ್ಮ ಬ್ಯಾಡ ನಿನ್ನ ಕೆಟ್ಟದ ವ್ಯತ್ಯಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಬರಕೋಲ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮನೆ ಮಾರ ಮಾನವ ಜನ್ಮಕ ಅರಿವಿಲ ನಡಿತಮ್ಮ ಕಡಿಯದು ಬಾಜೇರ ಮಾನವ ಜನ್ಮಕ ನಡಿಕೊಂಡು ನಡಿತಮ್ಮ ಕಡಿಯದ ಬಾಜಾರ ತಾಯಿಯ ತಂದೆಯ ಬಂಧು ಬಳಗ ಮರತ ನಡೆದರ ತಾಯಿಯ ತಂದೆ ಬಂದು ಬಳಗ ಮರತ ನಡೆದಾರ ತಾಯಿ ತಂದಿನ ಬಿಟ್ಟು ಮರತದೊಳಗ ನಿನಗ ಇಲ್ಲೋ ದೇವರ ವರ್ತ ಭಾರತದೊಳಗಲೆಲಗ ಇಲ್ಲವ ದೇವರ ತಾಯಿ ತಂದಿನ ಬಿಟ್ಟು ಕಲಿಯುಗದೊಳಗ ಇಲ್ಯಾವ ದೇವರ ತಂದೆಲ ವರ್ತ ಬರ್ತವ ದೇವರ ಇಲ್ಲಲೆಲಗ ದೇವರ ಮಡದಿಯ ಮಾತು ಕೇಳಿ 3 ತಿಂಗಳದಾಗ ಮಡದಿಯ ಮಾತು ಕೇಳಿ 3 ತಿಂಗಳದಾಗ ಆಗಿ ಕುಂತಾರ ದೂರ ಆಗಿ ಕುಂತಾರ ದೂರ ಬ್ಯಾಡ ನಿನಗ ಬ್ಯಾಡ ಈ ಮಾಯದ ಸಂಸಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮಣಿ ಮಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮಣಿ ಮಾರ ಬ್ಯಾಡಲೆಲಗ ಬ್ಯಾಡ ಮಾಯದ ಸಂಸಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮನೆ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮನೆ ಮಾರ ಸೊಸಿ ಬರತಾಳು ಸುಖ ತರತಾಳೆಂದು ಮಾಡ್ಯಾರು ನಿರ್ಧಾರ ಸೊಸೆ ಬರತಳೋ ಮಾಯ ತರತಾಳಂದ ಮಾಡ್ಯಾರ ನಿರ್ಧಾರ ತಾಯಿ ತಂದಿ ಕೊಡಿಕೊಂಡ ಕಟ್ಟಿದ ಕನಸ ದೂರ ಮಾಡ್ಯಾರ ತಾಯಿ ತಂದೆ ಕೊಡಿ ಕಟ್ಟಿದ ಕನಸ ದೂರ ಮಾಡ್ಯಾರ ಭಾಗ್ಯದ ಲಕ್ಷ್ಮಿಯ ಮಣಿಗೆ ಬರತಾಳೆಂದು ವಿಚಾರ ಮಾಡ್ಯಾರ ಭಾಗ್ಯದ ಲಕ್ಷ್ಮಿ ಮನೆಗೆ ಬರತಾಳೆಂದು ವಿಚಾರ ಮಾಡ್ಯಾರ ಭಾಗ್ಯದ ಲಕ್ಷ್ಮಿ ಅಲ್ಲ ಇದು ಲಕ್ಷ್ಮಿ ಬಂದು ಕಾಲವೇ ಇಟ್ಟಾರ ಭಾಗ್ಯದ ಲಕ್ಷ್ಮಿ ಹೊಲ ಇದೆ ಲಕ್ಷ್ಮಿ ಬಂದು ಬಾಲವ ಎತ್ತಾರ ಭಾಗ್ಯದ ಲಕ್ಷ್ಮಿ ಅಲ್ಲ ಇದು ಲಕ್ಷ್ಮಿ ಬಂದು ಕಾಲವೇ ಇಟ್ಟಾರ ಭಾಗ್ಯದ ಲಕ್ಷ್ಮಿ ಅಲ್ಲ ಇದೆ ಲಕ್ಷ್ಮಿ ಬಂದು ಕಾಲವೇ ಎತ್ತಾರ ಬ್ಯಾಡ ನಿನಗ ಬ್ಯಾಡ ಈ ಮಾಯದ ಸಂಸಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮಣಿ ಮಾರ ಮಾಯಿಯ ಉಡಿಯಾಗ ನಾಯಾಗಿ ಬಿದ್ದು ಕಳ್ಕೊಂಡು ಮಣಿ ಮಾರ ಬ್ಯಾಡಲೆಲಗ ಬ್ಯಾಡ ಮಾಯದ ಸಂಸಾರ
ವರುಷದಿನ ಸತಿಪತಿ ಕೂಡಿ ಮಾಡ್ಯಾರ ಸಂಸಾರ ಎಷ್ಟೋ ದಿನ ಕೊಡಿ ಸತಿಪತಿ ಕೋಡಿ ಮಾಡ್ಯಾರ ಸಂಸಾರ ವರ್ಷ ತುಂಬುದರೊಳಗ ಗಂಡ ಮಗನ ಎತ್ತು ತಂದಿಗೆ ಕೊಟ್ಟಾರ ವರಸ ತುಂಬೋದರೊಳಗ ಗಂಡ ಮಗನ ಹತ್ತು ತಂದೆಗೆ ಕೊಟ್ಟಾರ ಕಾಡು ಕಾಲಕ್ಕವರ ಅವ್ರಿಗೆ ರೋಗವೇ ಬಂದಾರ ಕೆಟ್ಟ ರೋಗ ಹತ್ತಿ ಕೆವು ರಕ್ತ ತೋರ್ತದ ಕೇಳವರಿಲ್ಲ ಯಾರ ಕೆಟ್ಟ ರೋಗ ದಟ್ಟಿ ಕೆವು ರಕ್ತ ಸೋರ್ತದ ಕೇಳವರಿಲ್ಲ ಯಾರ ಬ್ಯಾಡಲಿಲ್ಲಗ ಬ್ಯಾಡೋ, ಏ ಮಾಯದ ಸಂಸಾರ. ಏ ಮಾಯಗೆ ಬೇಕು ಕಳಕೊಂಡು ಮನೆ ಮಾರ. ಮಾಯಗೆ ಬೇಕು ಕಳಕೊಂಡು ಮನೆ ಮಾರ. ಇದು ಮಾಯಾ ಪ್ರಪಂಚ ಹೆಂಗಪ್ಪ ಅಂತ ಕೇಳಿದ್ರ ಈ ಮಾನವ ಜನ್ಮಕ್ಕೆ ಬಂದಿ ಒಂದ ಮ್ಯಾಲತ್ತ ಇದು ಹೆಂಗ ಬರ್ತದ ಈ ಮನುಷ್ಯನಿಗೆ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಹೌದೌದು. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಒಂದು ಊರಿನೊಳಗ ಬಡತನ ಜನ್ಮದೊಳಗ ಬ್ರಾಹ್ಮಣರ ವಂಶದೊಳಗ ಏನಾಗಿತ್ತು? ಗಂಡ ಹೆಂಡತಿ ಕೂಡಿಕೊಂಡ ಜೀವನ ಮಾಡ್ತಿದ್ರು. ಹೌದು. ಬಹಳ ದಿವಸದ ಮೇಲೆ ಅವ್ರಿಗೆ ಏನಾಯ್ತು, ಒಬ್ಬ ಗಂಡ ಮಗ ಹುಟ್ಟಿ ಬಂದ. ಹಾ ಗಂಡ ಮಗನಿಗೆ ಹುಟ್ಟಿ ಬಂದ ಆ ಕ್ಷಣಕ್ಕ ಏನಾತು? ಬಡತನದೊಳಗ ಮಗನಿಗೆ ಲಗ್ನ ಮಾಡಿದ್ರು. ಹೌದೌದು. ಬಡತನದೊಳಗ ಮಗನಿಗೆ ಲಗ್ನ ಮಾಡಿದ್ರು. ಮಾಡ್ರು. ಸೊಸಿನ್ ನಡಿಲಾಕ ಬಂದಳು. ಬಂದಳು. ಸೊಸಿನ್ ನಡಿಲಾಕ ಬಂದಳು. ಹಾ ಎಷ್ಟೋ ವರ್ಷದಿನ ಜೀವನ ಸುರಳಿತವಾಗಿ ನಡೀತು. ನಡೀತು. ಆವಾಗ ಚಲೋ ಇದ್ದಾಗ ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ? ಅವರ ಹೊಟ್ಟಿಂದ ಒಂದು ಗಂಡ ಮಗ ಹುಟ್ಟಿ ಬಂತು. ಹುಟ್ಟಿ ಬತ್ತು. ಹುಟ್ಟಿ ಬಂದಾಕ್ಷಣ ಸೂರ್ಯಚಂದ್ರನಂಗ ಮಗನಿಗೆ ಬೆಳೆಸಿದ್ರು. ಹೌದೌದು. ಮುಂದೆ ಕಾಡು ಕಾಲಕ್ಕ ವಿಧಿಲಕ್ಷ್ಮಿ ಬಂದ ಮನಿ ಒಳಗ ಹೊಕ್ಕ ಹಾ ಅದೇ ಮನಿ ಒಳಗ ಹಾ ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ? ಆ ದೇವರಂತ ಗಂಡನಿಗೆ ಕುಷ್ಠರೋಗ ತಟ್ಟಿ ಹಾ ಕಿವ್ವ ರಕ್ತ ಸೋರಾಕತ್ತು. ಹೌದೌದು. ಕಿವ್ವ ರಕ್ತ ಸೋರಾಕತ್ತು. ಹಾ ಆವಾಗ ದೇವರಂತ ಗಂಡ ಹೆಂಡತರ ಜೀವನ ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ? ಹೆಂಡತಿ ಒಪ್ಪರಿ ಆಗಬೇಕಾತು, ಗಂಡ ಒಪ್ಪರಿಗೆ ಆಗಬೇಕಾತು. ಪರದೇಶ ಮಗ ಆಗಿ ಮಗ ಒಬ್ಬರೇ ಆಗ್ಬೇಕಾತು. 3 ದಿಕ್ಕಿಗೆ ಹೋಗಬೇಕಾತು. ಹೌದು. ಆವಾಗ ಏನಾಯ್ತು ಅಂತ ಕೇಳಿದ್ರೆ ಏನ್ರಿಪ್ಪ? ಊರಾಗಿನ ಹಿರಿಯರ ಕೂಡಿಕೊಂಡು ಕಟ್ಟಿಗೆ ಕುಂತು ವಿಚಾರ ಮಾಡಿದ್ರು. ಏನಂದ್ರು? ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಆ ರೋಗ ಅಂತಂದ್ರ ಅಂತಿಂತ ರೋಗ ಅಲ್ಲದು. ಕುಷ್ಠರೋಗ. ಕುಷ್ಠ ರೋಗ ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತೈತೆ ಅಂತ ತಿಳ್ಕೊಂಡು ಏನ್ ಮಾಡ್ರು? ಅವನಿಂದ ಸೋರುವಂತ ಕಿವ್ವ ರಕ್ತ ಹೊಲಸನ್ನ ಹರಲಾಕತ್ತಿತ್ತು. ಹೌದು. ದಾಟಿ ಹೋಗುವಂತವರ ಸಹಿತ ಅವರ ಬಾಗಲ ಕಡೆ ನೋಡಲಿಲ್ಲ. ಹೌದೌದು. ಚಲೋ ಮಣಿತಾನ ಇತ್ತ ಕರೆ. ಎತ್ ಕರೆ. ರೋಗ ಬಂದ ನಂತರ ಏನಾಯ್ತು, ಹೆಂಡತಿ ಗಂಡನ ಮುಟ್ಟಿಸಿಕೊಳ್ಳಲಿಲ್ಲ. ಹೌದೌದು. ಹೊಟ್ಟಿಲ ಹುಟ್ಟಿದ ಮಗ ತಂದಿನ ಕರೀಲಿಲ್ಲ. ಕರೀಲಿಲ್ಲ. ಸೊಸಿ ಅಂತ ನೋಡಲಿಲ್ಲ. ನೋಡೇ ಇಲ್ಲ. ಆವಾಗ ಏನಾಯ್ತು, ತಾಯಿ ತಂದೆ ಕುಂತ ಕಣ್ಣೀರ್ ಹಾಕ್ಲಾಕತ್ತಿದ್ರು. ಹೌದೌದು. ನನ್ನ ಮಗನಿಗೆ ಎಂತ ಪ್ರಸಂಗ ಬಂತು. ಬಂತು. ಚಲೋ ಇದ್ದಾಗ ಮಾತ್ರ ಹಾ ಈ ಮಾನವ ಜನ್ಮಕ್ಕೆ ಮರ್ಯಾದೆ ಅದ. ಐತ್ರಿಪ್ಪ. ಆವಾಗ ಸೊಸಿ ಬಂದ ನನ್ನ ಮಗನಿಗೆ ಉದ್ಧಾರ ಮಾಡ್ತಾಳಂತ ಹೇಳಿ ತಾವು ತಿಳ್ಕೊಂಡಿದ್ರು. ಆದ್ರ ಗಂಡಿಗೆ ರೋಗ ತಟ್ಟಿದ ನಂತರ ಗಂಡನೆ ಬಿಟ್ರು. ಅಲ್ಲಿ ಮಗ ಒತ್ತಟ್ಟಿಗೆ ಆಯ್ತು, ತಂದೆ ಒಪ್ಪರಿಗಾಯ್ತು, ತಾಯಿ ಒಪ್ಪಿಗಾದ್ರು. ಮೂರು ಒಲಿಗುಂಡಾಗಿ ಬಿಟ್ಟು. ಹೌದೌದು. ಆವಾಗ ಹಿರಿಯರ ಕೂಡಿಕೊಂಡು ಏನ್ ಹೇಳಿದ್ರು, ಏನ? ನೀನು ಈ ಊರು ಒಳಗೆ ಜೀವನ ಮಾಡಕ್ಕಿದ್ದಪ್ಪ ಅಂತಂದ್ರ ಹೌದೌದು ನಿನ್ನ ಗಂಡನ ಒಯ್ದು ಊರು ಹೊರಗಿಟ್ಟು ಬರಬೇಕು. ಇಟ್ಟು ಬರ್ಬೇಕು ಅಂದ್ರೆ ನಿನಗ ಮತ್ತು ನಿನ್ನ ಮಗನಿಗೆ ಮಾತ್ರ ಈ ಊರಗಳಿಗೆ ಜಾಗದ. ಹೌದೌದು. ಇಲ್ಲತ್ತಂದ್ರ ನೀನು ಮೆಟ್ಟು ಬಿಡಬೇಕಂತ ಹೇಳಿ ಆ ಹೆಣ್ಣು ಮಗಳಿಗೆ ತಾಕೀತು ಮಾಡಿರು ಹಿರಿಯರು. ಹೌದೌದು. ಆವಾಗ ಏನಾಗಬೇಕು, ಏನ್ರಿಪ್ಪ? ಕುಡ್ಡ ಇರಲಿ ಕುಂಟೆ ಇರಲಿ ಗಂಟ ಮುತ್ತಿ ಗಂಡಿಗಿರಲಿ ಪತಿಯೇ ಪರಮಾತ್ಮ ತಿಳ್ಕೊಂಡು ಇವತ್ತು ನನ್ನ ಪ್ರಯಾಣ ಹೋಗಲಿ, ನನ್ನ ಗಂಡನ ಕೂಡ ನನ್ನ ಜೀವನ ಇವತ್ತು ಮುಕ್ತಿ ಆಗಲಿ ಅಂತ ತಿಳ್ಕೊಂಡು ಏನ್ ಮಾಡ್ಲು, ಮಗನ ಕರ್ಕೊಂಡು ಗಂಡನ ಕರ್ಕೊಂಡು ಊರು ಬಿಟ್ಟು ಹೋಗಬೇಕಾಗಿತ್ತು. ಇದು ಪತಿವ್ರತ ಧರ್ಮ, ಪತಿವ್ರತರ ಲಕ್ಷಣ. ಹೌದು ಹೌದು ಹೌದಿಲ್ಲ? ಆವಾಗ ಏನು ಮಾಡಿದ್ರು, ಊರಿ ಹಿರಿಯರ ಮಾತು ಕೇಳಿಕೊಂಡ ಏನ ಮಗನ ಕರ್ಕೊಂಡ್ಲು. ಹೌದಿಲ್ಲ? ಹೌದು. ಗಂಡನ ಕೈ ಹಿಡಿದು ಕರ್ಕೊಂಡು
ಈ ಊರ್ ಹಿರಿಯರು ಏನು ತಿಳ್ಕೊಂಡ್ರು, ಏನ ಇದು ಮನಿಯನ್ನ ಖಾಲಿ ಆತು, ಇನ್ನು ಮನಿ ಬಿಟ್ಟು ಹೋಗ್ತಾರಂತ ತಿಳ್ಕೊಂಡು ಹಿರಿಯರ ಮಾತಾಡಿದ್ರು. ಹೌದು ಈಗ ಏನು ಮಾಡಿದ್ರು ಅಂತ ಕೇಳಿದ್ರ, ಏನ್ರಿಪ್ಪ ಮಗನ ಕರ್ಕೊಂಡು ಹೋಗಿ ದೊಡ್ಡ ಒಂದು ಆರ್ಯಣದೊಳಗ ಆಹಾ ಗಂಡನ ಬಿಟ್ಟು ಕ್ಯಾರಿ ಮಗನ ಕರ್ಕೊಂಡು ಮನಿಗೆ ಬಂದು, ಆಹಾ ನನ್ನ ಜೀವನ ಇವತ್ತಿಗೆ ಸ್ವಾರ್ಥಕ್ಕಾಯ್ತು ಹೌದು ಅಂತ ತಿಳ್ಕೊಂಡು ಗಂಡನ ಆರ್ಯನದೊಳಗೆ ಬಿಟ್ಟು ಮನಿ ಒಳಗೆ ಬಂದ ಪಂಚಪಾಕವನ್ನ ಅಡಿಗೆ ತಯಾರು ಮಾಡಿ ಆಹಾ ಮಗನ ಕರ್ಕೊಂಡು ಊಟಕ್ಕೆ ಕೂತಳು. ಹೌದು ನೋಡು, ಹೆಂಗ ನಿಂದ ಆರಂತಸ್ ಮನಿ ಇಲ್ಲ, ಮಾರುತಿ ಕಾರ್ ಇಲ್ಲ, ಬೆಳ್ಳಿ ಬಂಗಾರ ಇಲ್ಲ, ಇಲ್ಲ ನೀ ಹೋಗುತ್ತನ್ಯಾಗ ನಿನಗೆ ಯಾರೂ ಬರ್ಲಿಲ್ಲ. ಆಹಾ ನೀವ್ ಒಬ್ಬ ಅದಕ್ಕೆ ಹೋಗುತ್ತನ್ಯಾಗೂ ಇದು ಹಂಗೆ ಹೋಗುದು, ಬರುತ್ನ್ಯಾಗ ಬರುತ್ತನ್ಯಾಗೂ ಇದು ಹಂಗೆ. ಆಹಾ ಇದು ಏನು ತಂದಿಲ್ಲ, ಏನು ಓದಿಲ್ಲ, ಬರೀ ಕಾತ್ಲ ನಡಬಾರ್ಕ ಇದಕ್ಕೆ ಏನೇನು ಇಲ್ಲ. ಹೌದು ಅದಕ್ಕೆ ಇರೋ ತನಕ ಹಾ ನಾವು ನೀವು ಹೆಂಗ್ ನಡಿಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ ಹೌದಿಲ್ಲ. ಹೌದು ಆವಾಗ ಏನಾಯ್ತಂತಂದ್ರ ಏನ್ರಿಪ್ಪ ನಾವ್ ಏನು ಮಾಡಿದ್ರು ಸುಳ್ಳು ಐತಿ. ಖಾಲಿ ಐತಿ, ಚಲೋ ಇದ್ದಾಗ ಮಾತ್ರ ನಿಮ್ಮನ್ನ ಕರೀತಾರ, ಕೆಟ್ಟಿತ್ತಂತಂದ್ರ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ. ಅದಕ್ಕ ಆಹಾ ಮಾಯಾ ಪ್ರಪಂಚದೊಳಗ ನಾವು ಹೋಗಿ ಬೀಳಬೇಕಾದ್ರ ಆಹಾ ಲೆಕ್ಕ ಹಾಕಿ ಬೀಳಬೇಕು, ಬೆಳಿಬೇಕಲ್ಲ. ಹೌದಿಲ್ಲ. ಹೌದು ನನ್ನಪ್ಪ ಬನು ಸಿದ್ಧನ ಸೇವಾ ಮಾಡಿಕೊತ್ತವ, ಅವನ ಗುಡಿ ಒಳಗ ಒಂದು ತುತ್ತ ಅನ್ನ ಉಂಡು ಜೀವನ ಮಾಡೋದು ಚಲೋ. ಹೌದು ಈ ಮಾಯಾ ಪ್ರಪಂಚದೊಳಗ ಬೀಳುದು ಬಾಳ ಕೆಟ್ಟ ಐತಿ, ಸುಮಾರು ಐತಿ. ಹೌದಿಲ್ಲ. ಹೌದೌದು ಇದನ್ನ ಬಿಟ್ಟು ನಾವು ಪ್ರಪಂಚ ಬ್ಯಾಡ ಅಂತ ಸರ್ಕೊಂಡ್ರ ಮಾತ್ರ ಇನ್ನ ಜೀವನ ಸುರಳಿತವಾಗಿ ನಡಿತೈತಿ. ಹೊರಗೆ ಬರ್ಬೇಕಿತ್ರಿಂದ. ಹೌದಿಲ್ಲ. ಹೌದು ಆದ್ರ ಗೊತ್ತಿನ ಇಲ್ಲ ಇಲ್ಲ ಈ ಹೆಂಗ ಪ್ರಪಂಚ ಮಾಡಬೇಕು ಅಂತ ಕೇಳಿದ್ರ ಹೆಂಗ ಒಂದ್ ಆಕಳ ನೀರ್ ಕುಡ್ದಂಗ್ ಮಾಡ್ಬೇಕ. ಮಹಾತ್ಮರಿಗೆ ಆಹಾ ಮಾನವರಿಗೆ ಹೌದು ನಾವು ನೀವು ಮಾಡುವಂತದ್ ಹೆಂಗ ಪ್ರಪಂಚ ಎಮ್ಮಿ ನೀರ್ ಕುಡ್ದಂಗ. ಹೌದಿಲ್ಲ. ಹೌದು ಒಂದು ಹೊಂಡವನ್ನ ಮಾಡಿ ಮಾಡಿ ಹೊಂಡದೊಳಗೆ ಇರ್ತಕ್ಕಂತ ನೀರನ್ನು ಎಮ್ಮಿ ಕುಡ್ಸಾಕ ಬಿಡು ಮಧ್ಯಾಹ್ನ ಬಿಸಿಲಾಗ. ಅದ್ ಹೆಂಗ್ ಕುಡಿತೈತಿ? ಅದ್ ಏನು ಮಾಡುದಪ್ಪ ಅಂತಂದ್ರ ಅದ ನೀರಾಗ ಒದ್ದಾಡಿ ಹೆಂಡಿ ಹಾಕಿ ಹುಚ್ಚಿ ಹೋದ. ತಾ ಹಾಕಿರ್ತಕ್ಕಂತ ಹೆಂಡಿ ನೀರು ಅದ ಮೂತ್ರವನ್ನ ಕುಡ್ದು ಹೊಳ್ಳಿ ಮತ್ತೆ ಸುದ್ದಿ ಎದ್ದು ಬರುದಿಲ್ಲ. ಅದು ಉಳ್ಳ್ಯಾಡಿ ರಾಟಿ ಎಲ್ಲ ರಾಡಿ ಮಾಡಿ ನೀರ್ ಕುಡ್ದು ಎದ್ದು ಹೊರಗ್ ಬರ್ತೈತಿ. ಹಂಗ ಮಾತನ್ನ ಮಾಡಿದಂತ ಸಂಸಾರ ಅಂತ ಇದು ನಾವು ನೀವು ಮಾಡ್ತೀವಲ್ಲ ಅಂತ ಸಂಸಾರ ಇದ. ನಾವು ಮಾಡುವಂತದ್ದು ಎಮ್ಮಿ ಮಾಡಿದಂತ ಸಂಸಾರ ಇರದ. ಅದ ರಾಡಿಯಾಗ ಉಳ್ಳ್ಯಾಡ್ತಿಲ್ಲ ನಾವು ಮನ್ಯಾಗ. ಇದು ನಾವು ಮಾಡೋದು, ನಾವು ಮಾಡುದು. ಹೌದಿಲ್ಲ. ಮಾತ್ಮರು ಹೆಂಗ್ ತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಅದೇ ಹೊಂಡದೊಳಗೆ ಆಕಳ ಬಿಚ್ಚಿ ಬಿಡು. ಬಿಚ್ಚಿ ಬಿಟ್ರೆ ಹೆಂಗ್ ಕುಡಿತೈತಿ ನೀರ? ಅಲ್ಲೇ ದಂಡಿಗೆ ನಿತ್ತ ನೀರು ಕುಡಿದು ವಾಪಸ್ ಮತ್ತ ಮಂಡಿಗಾಲ ಹೋಗೋದು ನೀರು ಕುಡಿದು ಹೊರಗೆ ಬರ್ತೈತಿ. ಇದು ಮಾತ್ಮರು ಮಾಡುವಂತ ಸಂಸಾರ. ಹೌದು ಹೌದಿಲ್ಲ. ಹೌದು ಸಿದ್ಧರ ಸಂಸಾರ, ಮಹಾತ್ಮರ ಸಂಸಾರ. ಹೌದು ನಾವು ಮಾಡುದ ಬೇರೆ, ಸಿದ್ಧ ಮಹಾತ್ಮರು ಮಾಡುದ ಬೇರೆ. ಕುಣ್ಣ ಹೌದಿಲ್ಲ. ತಿಳ್ಕೊ. ಹಿಂಗೈತಿ ಸಂಸಾರ ಮಾಡೋದ್ರಾಗ. ಹೌದು ಇರ್ಲಿಪ್ಪ. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ನಾವು ನೀವು ಮಾನವ ಜನ್ಮ ಹುಟ್ಟಿ ಬಂದ ಮ್ಯಾಲ ಇಷ್ಟೇ ಐತಿ ನಮ್ಮ ಕೆಲಸ. ಹೌದಿಲ್ಲ. ಯಾಕ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮುಕ್ತಿ ನಮಗ ಸಿಗಬೇಕಾದ್ರ ಯಾರು ಗುರುವಿನ ಶಿಷ್ಮಗಳು ಹಾಕಾರಲ್ಲ. ಹೌದಿಲ್ಲ. ಅವ ಮೆಟ್ಟಲ್ಗಳದವ, ಆ ಮೆಟ್ಟಲ್ ಹತ್ತಿ ಹೋಗಿ ಭೇಟಿ ಆದಾಗ ಗುರುನಾಥ್ ಹೊಲಿತಾನ ನಮಗ. ನಾವು ಅಲ್ಲಿ ಹೋಗುವಂತ ಮೆಟ್ಟಲ್ ಹತ್ತುವಂತ ಪಾವರ ನಮ್ ತ್ಯಾಕಿಲ್ಲ. ಮೆಟ್ಲ ಹತ್ತು ಪಾವರ ಇಲ್ಲ ನಮ್ ಕಡೆ. ಹೌದಿಲ್ಲ. ಆ ಗುರುನಾಥ್ ಯಾವಾಗ ಭೇಟಿ ಅಕ್ಕನ? ಎಲ್ಲಿ ಭೇಟಿ ಅಕ್ಕನ? ಹೌದಿಲ್ಲ. ಎಲ್ಲರೂ ಭಕ್ತಿ ಮಾಡಿದ್ರು. ಏನತ್ತ? ಯೋಗಿನಾದ ಅಮೋಘ ಸಿದ್ಧ ರಸ್ತು ಪಾತಾಳದೊಳಗೆ ಶಿಸ್ತ ಜಾಗ ನೋಡಿ ಗುರು ಸೋಮಲಿಂಗನ ಸೇವಾ ಮಾಡಿದ. ಎಲ್ಲಿ? ಕೈಲಾಸದೊಳಗ. ಹೌದು. ಕೈಲಾಸದೊಳಗ ಭಕ್ತಿ ಮಾಡಿ ಸಾವಿಗೆ ಬೇರಾಗಿ ಸಮುದ್ರ ಶ್ರೀಗಂಧ ಕೊಟ್ಟದಾಗಿ ನವಿದು 12-24 ವರ್ಷ ಘನಘೋರ ಭಕ್ತಿಯನ್ನ ಮಾಡಿ ಅಮೋಘ ಸಿದ್ಧ ಭಕ್ತಿ ಒಳಗ ಶ್ರೇಷ್ಠ ಆದ. ಹೌದು. ಪಾರ್ವತ ದೇವಿ ಕಾಡಬಾರದ ಕಾಡಿ, ಬೇಡಬಾರದನ್ನ ಬೇಡಿ. ಹೌದು. ಅಮೋಘ ಸಿದ್ಧ ಹೇಳ್ತಿದ್ದ, ಪಾರ್ವತಿ, ನನ್ನ ಭಕ್ತರು ಎಷ್ಟೋ ಮಂದಿ ಇದಾರೆ ನನ್ನ ಸೇವಾ ಮಾಡವ್ರು. ನೀನ್ ಮಾಡ್ತೀನಿ ನನ್ನ ಸೇವಾ ಅಂತ ಶಿವ ಕೇಳ್ತಿದ್ದ. ಆವಾಗ ಶಿವಗೆ ಹೇಳ್ತಾನ, ಯಾರು ನನ್ನ ಬಿಟ್ಟು ನಿನ್ನ ಸೇವಾ ಯಾರು ಮಾಡ್ಯಾರೋ ಅಂತ. ಪಾರ್ವತಿ ಕೇಳಿದಳು, ನಿನಕ್ಕಿಂತ ಮೊದಲ ಎಷ್ಟೋ ನನ್ನ ಭಕ್ತರ ಸೇವಾ ಮಾಡಿ ಹೋಗ್ಯಾರ ಅಂತ ಹೇಳಿದ.
ನಿನ್ನ ಭಕ್ತರ ಮುಖ ತೋರ್ಸಂತ ಪಾರ್ವತಿ ಹಠ ಹಿಡಿದಳು. ಹಾ ಪರಮಾತ್ಮಗ ಹೌದಿಲ್ಲ? ಹೌದು ಹಾಗಾದ್ರ ಹಾ ಹೋಗ ನಡಿ ಅಂತ ಹೇಳಿ ಮಂಟಪಕ್ಕೆ ಕರ್ಕೊಂಡು ಹೋದ. ಹಾ ಮಂಟಪಕ್ಕೆ ಕರ್ಕೊಂಡು ಹೋಗಿ ಹೋಗಿ ನೀನು ಏಕಾಗ್ರತೆಯಿಂದ ಹಾ ಕಣ್ಣು ಮುಚ್ಚಿ ಹೌದು ಆ ಗುರುನಾಥನ ಸೇವಾ ಮಾಡು, ಮಾಡು ನಿನಗೆ ಹೆಂಗ್ ಭೇಟಿ ಅಕ್ಕಾರ ನೋಡತ್ತಂದ. ಅಂದಾಗ ಪಾರ್ವತ ದೇವಿ ಮಂಟಪದ ಮುಂದೆ ಕುಂತ ಹಾ ಓಮ ಅಂತಕ್ಕಂತ ಏನ ಮಂತ್ರ ಪಠನ ಆಯ್ತು. ಆತು ಯಾವಾಗ ಹಾ ಓಂ ಅಂತಕ್ಕಂತ ಮಂತ್ರ ಪಠನ ಆದಾಗ ಹಾ ಪಾರ್ವತಿ ಕಣ್ಣು ತೆಗೆದು ನೋಡಂದ. ನೋಡಂದ ಆ ಜಗಲಿ ಮ್ಯಾಲ ಹಾ ಕೂಸಾಡ್ಲಾಕತ್ತಿತ್ತು. ಹೌದ್ ಹೌದು ಹೌದಿಲ್ಲ? ಹೌದು ಕೂಸಾಡ್ಲಾಕತ್ತಿತ್ತು. ಹಾ ಕೂಸಾಡತ್ನ್ಯಾಗ ಕೂಸ ಅಳಲಾಕತ್ತು. ಅಳಾಕೈತು ಶಿವ ಇದ್ದವ ಎತ್ಕೊಂಡು ಬಂದ ಏನ್ ಮಾಡಿದ ಪಾರ್ವತಿ ಉಡಿ ಒಳಗ ಹಾಕಿದ. ಹಾಕಿದ ಹೌದಿಲ್ಲ? ಹೌದ್ ಹೌದು ಪಾರ್ವತ ದೇವಿ ಉಡಿ ಒಳಗ ಹಾಕಿದಾಗ ಹಾ 13ನೇ ದಿವಸಕ್ಕ ಹಾ ಅದೇ ಕೂಸಿಗೆ ಏನಂತ ನಾಮಕರಣ ಇಟ್ರು? ಏನತ್ತ 7 ವಿಗದೊಳಗ ಅಮೋಘ ಭಕ್ತಿ ಮಾಡಿದಿ. ಆ ಅಮೋಘವಾದಂತ ಭಕ್ತಿ ಮಾಡಿದಿ. ಅಮೋಘವಾದಂತ ಭಕ್ತಿ ಮಾಡಿದಿ. ಹೌದು ನೀನು ಕೈಲಾಸದೊಳಗ ಅಮಲ ಸಿದ್ಧನ ಅವತಾರ. ಹೌದು ಇನ್ನು ಮುಂದೆ ಹೋಗಿ ಕರಿತಲೆ ಮಾನವನ ಉದ್ಧಾರ ಮಾಡೋದಕ್ಕಾಗಿ ಹೌದು ನೀನು ಭೂಲೋಕದೊಳಗೆ ಅಮೋಘ ಸಿದ್ಧ ಆಗಿ ಮೆರಿ ಅಂತೇಳಿ ಆಶೀರ್ವಾದ ಆಯ್ತು. ಹೌದು ಹೌದು ಹೌದಿಲ್ಲ? ಹೌದು ಹೌದು 7 ವಿಗದೊಳಗ ಆಹಾ ಅಮೋಘ ಭಕ್ತಿ ಮಾಡೋದಕ್ಕಾಗಿ ಆಹಾ ಅಮೋಘ ಸಿದ್ಧ ಅಂತೇಳಿ ಅವನಿಗೆ ಬಿರುದ ಬಂತು. ಆಹಾ ನಾಮಾವಳಿ ಬಂದೈತಿ. ಹೌದಿಲ್ಲ? ಹೌದು ಹೌದು ಅಮೋಘ ಸಿದ್ಧನ ಭಕ್ತಿ ಮಾಡಿದವ್ರ ಆಹಾ ಎಷ್ಟೋ ಮಂದಿದಾರ. ಅದಾರ್ಲ ಹೌದಿಲ್ಲ? ಹೌದ್ರಿಪ್ಪ ಅದಕ್ಕ ಆಹಾ ಕೈಲಾಸವನ್ನ ಬಿಟ್ಟ ಹಾ ಗುರುವಿನ ಕರ್ಕೊಂಡ ಕರ್ಕೊಂಡು ಸಂಗಟ ಭೂತಾಳ ಸಿದ್ಧನ ಕರ್ಕೊಂಡ ಕರ್ಕೊಂಡು ಯಾವನನ್ನಪ್ಪ ಅಮೋಘ ಸಿದ್ಧ ಆಹಾ ಭೂಲೋಕಕ್ಕ ಬರ್ತಾನ. ಬರ್ತಾನ. ಆವಾಗ ಬರುತ್ತೀನ್ಯಾಗ ಏನತ್ತು ಅಮೋಘ ಸಿದ್ಧ ಗುರುವಿನ ಕೇಳಿದ, ಏನತ್ತ ನೀನು ನನ್ನ ಸಂಗಡ ಬರ್ಬೇಕಂದಾಗ ಆಹಾ ನಾ ಬರ್ತೀನಿ, ಬರ್ತೀನಿ. ನಂದು ಒಂದು ಕರಾರಂದ. ಏನತ್ತ ನಿನ್ನ ಜೋಡಿ ನಾ ಬರುತ್ತೀನ್ಯಾಗ ಆಹಾ ನೀ ಹೊಳ್ಳಿ ನನ್ನ ನೋಡಬಾರದು, ನೋಡಬಾರ್ದು. ನೋಡಂಗಿಲ್ಲ ವಚನ ಕೊಡಂದ. ಆಹಾ ನೋಡ್ರ ನಾ ಮಾಯಾಗಿ ಹೋಗ್ಕಣ. ಹೌದಿಲ್ಲ? ಹೌದು ನಾ ನೋಡುದಿಲ್ಲ ಅಮೋಘ ಸಿದ್ಧ ವಚನ ಕೊಟ್ಟ. ಆಹಾ ಹೊಳ್ಳಿ ಇಬ್ರು ಕುಡ್ಕೊಂಡು ನಡೆದ್ರು. ಎಲ್ಲಿ ಮಾಯಿ ಮಕ್ಕಣಾಪುರ ಬೋಲು ಸಂಚಾರ ಮಾಡಿಕೊತ ನಡೆದ್ರು. ಹೌದು ನನ್ನ ಗುರು ನನಗೆ ವಚನ ಕೊಟ್ಟ ಪ್ರಕಾರ ಹಿಂದದಾನೋ ಅಥವಾ ಎಲ್ಲೋ ತೇಳಿ ಇವನ ಮನಸ್ಸು ಚಂಚಲ ಆಗಿ ಆಹಾ ಯಾವನನ್ನಪ್ಪ ಅಮೋಘ ಸಿದ್ಧ ಹೊಳ್ಳಿ ನೋಡಿದ. ನೋಡಿದ ಆವಾಗ ಅಮೋಘ ಸಿದ್ಧ ಹೊಳ್ಳಿ ನೋಡಿದಾಗ ಸೋಮಲಿಂಗ ಮಾಯ ಮಾಡ್ಕ ಮಕ್ಕಣಾಪುರದಾಗ ಮಾಯ ಆದ. ಗುರು ಆಹಾ ಮಾಯ ಆದ. ಆದ ಅವ್ ಎಲ್ಲಿ ಮಕ್ಕನ ಮಾಯ ಆದ, ಆಹಾ ಅದಕ್ಕೆ ಮಕ್ಕನಾಪುರ ಅಂತ ಹೆಸರು ಬಿತ್ತು. ಹೌದು ಹೌದು ಇನ್ನು ಮುಂದೆ ಅಮೋಘ ಸಿದ್ಧ ಆಹಾ ದುಃಖ ಮಾಡಿಕೊತ ಮುಂದೆ ನಡೆದ. ಆಹಾ ಮುಂದೆ ಹೋಗಿ ಎಲ್ಲಿ ನಿಂತಪ್ಪ ಅಂತ ಹೇಳಿದ್ರೆ ಆಹಾ ಮೂರೂರು ಮುಂಗಡಿ ಮುಮ್ಮೆಟ್ಟು ಗುಡ್ಡದ್ನ್ಯಾಗ. ಹೌದು ಹೌದು ಹೌದಿಲ್ಲ? ಹಾ ಆರ್ಕೇರಿ ಅಂತಕ್ಕಂತ ಪುಣ್ಯ ಕ್ಷೇತ್ರದೊಳಗ ಹೌದು ಹೌದು ನನ್ನಪ್ಪ ಹಾ ಅಂತರ್ಲೆ ಜಪತಪಗಳನ್ನು ಮಾಡಿದ. ಮಾಡಿದ ಅವನಿಗೆ ಆಹಾ ಅಮೋಘ ಸಿದ್ಧಂದ. ಅಂದ ಅಮೋಘ ಸಿದ್ಧಗ ಮತ್ತು ಯಾವ ನನ್ನಪ್ಪ ಬಣು ಸಿದ್ಧನಗ ಹೌದು ಹೌದು ಬಾಳ ವ್ಯತ್ಯಾಸ. ಸಂಚಾರ ಇವು ಗುರು ಶಿಷ್ಯರ ಪವಾಡಗಳಾಗ್ಯಾವ. ಆಗ್ಯಾವ್ರಿಪ್ಪ ಹೇಳಿಕೊತ್ತು. ಆದ್ರ ಬಾಳ ಐತಿ. ನನ್ನಪ್ಪ ಬಣು ಸಿದ್ಧನ ಪವಾಡ ಮುಗಿಯಂಗಿಲ್ಲ. ಎಲ್ಲಿಲ್ಲ ಹತ್ತೂರು ಬಣಸಿದ್ದೇಶ್ವರನ ಪವಾಡ. ಹೌದು ಹೌದಿಲ್ಲ? ಹೌದು ಹೌದು ಹುಲಿ ಅಂತ ಅವತಾರ ಇದು, ಆಹಾ ಸಣ್ಣ ಅವತಾರ ಅಲ್ಲಿದು. ಎಲ್ಲಿಲ್ಲ ಹೌದಿಲ್ಲ? ಹೌದು ಅದಕ್ಕ ಆತ್ಮೀಯ ಬಂಧುಗಳೇ, ಆಹಾ ಇಲ್ಲಿವರೆಗೆ ಬಹಳ ಶಾಂತ ರೀತಿಯಿಂದ ಕುಂತ ಕೇಳಿದಿರಿ. ಹೌದು ಯಾಕಪ್ಪ ಅಂತಂದ್ರ ಯಾಕ ಎಲ್ಲಾ ಊರಾಗ ಹಾ ಹಾ ಪವಾಡ ಆದದ್ದ ಬೇರೆ, ಇಲ್ಲಿ ಒಡೆರಟ್ಟಿ ಊರಾಗ ಸಿದ್ಧರ ಪವಾಡ ಹಾಲು ಮತದ ವಂಶಾವಳಿ ಸಿದ್ಧರ ಪವಾಡ ಆದದ್ದನೇ ಬೇರೆ ಐತಿ. ಬ್ಯಾರೆ ಐತಿ. ಹೌದಿಲ್ಲ? ಹೌದು ಹೌದು ಅದಕ್ಕ ಆಹಾ ಮತ್ತೊಮ್ಮೆ ಟೈಮ್ ಸಿಕ್ಕಾಗ ಸಿದ್ಧರ ಬಗ್ಗೆ ಚರ್ಚೆ ಆಗ್ತದ. ಹೇಳುದೈತಿ. ಇನ್ನೇನೈತಪ್ಪ ಅಂತಂದ್ರ ಇನ್ ಮಂಗಲ ಮಾಡೋದೈತಿ. ಎರಡು ಮೇಳ್ನವ್ರು ಕೂಡಿಕೊಂಡ ಆಹಾ ಮಂಗಲ ಪಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತೇಳಿ ವಿನಂತಿ ಅದ. ಹೌದೌದು ಇನ್ನ ಇಲ್ಲ, ನಾವು ನಿರ್ಣಯ ಕೊಟ್ಟಿವಿ. ಇನ್ನೇನಪ್ಪ ಅಂತಂದ್ರ ನಾವ ಅಲ್ಲಿ ಹಿರಿಯರ ಕೂಡ ಕುತ್ಕೋತು ನಿಮ್ಮ ಸೇವಾ ಇವ್ರ ಹಿರಿಯರ್ ಎದ್ದ ಮನಿಗೆ ಹೋಗೋ ಮಟ್ಟ ಆಹಾ ನಿಮ್ಮ ಕಾರ್ಯಕ್ರಮ ನಡಿಬೇಕಂತೇಳಿ ಆಜ್ಞೆ ಆಗೈತಿ. ಸರ್ ಸರ್ ಚೆಂಚಾನ ಹೇಳಂಗಿಲ್ಲ ಅವ್ರು ಹೆಂಗ್ ಮಾಡಿದ್ರಿ? ಹೌದಾ ಚೆಂಚಾನ ಹೇಳಂಗಿಲ್ರಿ ಅವ್ರ ಹಿರಿಯಾರ. ಯಾವ ನಮ್ಮ ಚೇರ್ಮನ್ರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು? ಮಾರುತಿಯನ್ನ ಸೊಡ್ರಗಳು ಸಾಕಿನ ಹಾ. ಒಡೆರಟ್ಟಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು.